ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 16ನೆಯ ವಾರ, ಜುಲೈ 24, 2026 ಶುಕ್ರವಾರ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, 13ನೆಯ ಅಧ್ಯಾಯ 18ರಿಂದ 23ರವರೆಗಿನ ವಚನಗಳು. ಈಗ ಬಿತ್ತುವವನ ಸಾಮತಿಯ ಅರ್ಥವನ್ನು ಕೇಳಿ. ಒಬ್ಬನು ಶ್ರೀ ಸಾಮ್ರಾಜ್ಯದ ಸಂದೇಶವನ್ನು ಕೇಳಿ ಅದನ್ನು ಗ್ರಹಿಸದೆ ಹೋದರೆ ಕೇಡಿಗನು ಬಂದು ಅವನ ಹೃದಯದಲ್ಲಿ ಬಿತ್ತಿದ್ದ ಬೀಜವನ್ನು ತೆಗೆದೆಸೆಯುತ್ತಾನೆ. ಇವನು ಕಾಲ್ದಾರಿಯಲ್ಲಿ ಬಿದ್ದ ಬೀಜವನ್ನು ಹೋಲುತ್ತಾನೆ. ಬೇರೊಬ್ಬನು ಈ ಸಂದೇಶವನ್ನು ಕೇಳಿದ ಕೂಡಲೇ ಅದನ್ನು ಸಂತೋಷದಿಂದ ಸ್ವೀಕರಿಸುತ್ತಾನೆ. ಆದರೆ ಅದು ತನ್ನಲ್ಲಿ ಬೇರೂರದ ಕಾರಣ ಕೊಂಚ ಕಾಲ ಮಾತ್ರ ಇದ್ದು, ಸಂದೇಶದ ನಿಮಿತ್ತ ಕಷ್ಟ ಕೋಟಲೆಗಳು ಬಂದೊದಗಿದಾಗ ಕೂಡಲೇ ಎಡವಿ ಬೀಳುತ್ತಾನೆ. ಇವನು ಕಲ್ಲು ನೆಲದ ಮೇಲೆ ಬಿದ್ದ ಬೀಜವನ್ನು ಹೋಲುತ್ತಾನೆ. ಇನ್ನೊಬ್ಬನು ಸಂದೇಶವನ್ನೇನೋ ಕೇಳುತ್ತಾನೆ, ಆದರೆ ಪ್ರಾಪಂಚಿಕ ಚಿಂತೆಗಳು, ಐಶ್ವರ್ಯದ ವ್ಯಾಮೋಹಗಳು ಆ ಸಂದೇಶವನ್ನು ಫಲ ಬಿಡದಂತೆ ಅದುಮಿ ಬಿಡುತ್ತವೆ. ಇವನು ಮುಳ್ಳು ಪೊದೆಗಳಲ್ಲಿ ಬಿದ್ದ ಬೀಜವನ್ನು ಹೋಲುತ್ತಾನೆ. ಇನ್ನೊಬ್ಬನು ವಾಕ್ಯವನ್ನು ಕೇಳುತ್ತಾನೆ, ಗ್ರಹಿಸಿಕೊಳ್ಳುತ್ತಾನೆ, ಫಲಪ್ರದನಾಗಿ 100ರಷ್ಟು, 60ರಷ್ಟು, 30ರಷ್ಟು ಫಲ ಕೊಡುತ್ತಾನೆ. ಇವನು ಹದವಾದ ಭೂಮಿಯಲ್ಲಿ ಬಿದ್ದ ಬೀಜವನ್ನು ಹೋಲುತ್ತಾನೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಕೇಳುವುದು ಮಾತ್ರವಲ್ಲ, ಗ್ರಹಿಸಿ ಜೀವಿಸುವುದೇ ಸತ್ಫಲ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, 19ನೇ ಶತಮಾನದಲ್ಲಿ ರೇಬಿಸ್ ಅಂದರೆ ಹುಚ್ಚುನಾಯಿ ಕಡಿತದ ಕಾಯಿಲೆ ಮತ್ತು ಅಂಥ್ರಾಕ್ಸ್ನಂತಹ ಕಾಯಿಲೆಗಳಿಗೆ ಯಾವುದೇ ಚಿಕಿತ್ಸೆ ಇರಲಿಲ್ಲ. ಲೂಯಿ ಪಾಶ್ಚರ್ ಅವರು ಈ ಕಾಯಿಲೆಗಳಿಗೆ ಲಸಿಕೆಯನ್ನು ಅಂದರೆ ವ್ಯಾಕ್ಸಿನ್ ಕಂಡುಹಿಡಿದು ಅದನ್ನು ಹಸುಗಳು ಮತ್ತು ಕುರಿಗಳ ಮೇಲೆ ಯಶಸ್ವಿಯಾಗಿ ಪ್ರಯೋಗಿಸಿದರು. ಅವರು ತಮ್ಮ ಈ ಮಹತ್ವದ ಆವಿಷ್ಕಾರವನ್ನು ಸಮಾಜದ ಮುಂದೆ ಇಟ್ಟಾಗ ಜನರ ಪ್ರತಿಕ್ರಿಯೆ ಇಂದಿನ ಶುಭ ಸಂದೇಶದಲ್ಲಿ ಕಾಣುವಂತಹ 4 ರೀತಿಯ ನೆಲೆಗಳಂತಿತ್ತು. ಮೊದಲನೆಯದಾಗಿ ಕಾಲ್ದಾರಿ. ಕೆಲವು ಕೃಷಿಕರು ಮತ್ತು ವೈದ್ಯರು ಇದನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದರು, ಕೇಳಿಯೂ ಗ್ರಹಿಸಲಿಲ್ಲ. ಇನ್ನು ಎರಡನೆಯದಾಗಿ ಕಲ್ಲು ನೆಲ. ಕೆಲವರು ಆರಂಭದಲ್ಲಿ ಅದ್ಭುತ ಆವಿಷ್ಕಾರ ಎಂದು ಸಂಭ್ರಮಿಸಿದರು. ಆದರೆ ಪ್ರಯೋಗದ ಹಂತದಲ್ಲಿ ಒಂದು ಹಸು ಸತ್ತ ತಕ್ಷಣವೇ ಹೆದರಿ ಪಾಶ್ಚರ್ ಅವರನ್ನು ದೂಷಿಸಿ ಹಿಂದೆ ಸರಿದರು. ಇನ್ನು ಮೂರನೇದಾಗಿ ಮುಳ್ಳು ಪೊದೆ. ಕೆಲವು ಶ್ರೀಮಂತ ಔಷಧಿ ವ್ಯಾಪಾರಿಗಳು ಈ ಲಸಿಕೆಯಿಂದ ತಮಗೆ ಬರುವ ಲಾಭ ಎಷ್ಟು ಎಂದು ಯೋಚಿಸಿದರೆ ಹೊರತು ಜೀವ ಉಳಿಸುವ ಅದರ ಮೂಲ ಉದ್ದೇಶವನ್ನು ಹಣದ ಆಸೆಯಿಂದ ಕಡೆಗಣಿಸಿದರು. ಇನ್ನು ಕೊನೆಯದಾಗಿ ಹದವಾದ ಭೂಮಿ. ಆದರೆ ಯಾರು ಪಾಶ್ಚರ್ ಅವರ ವಿಜ್ಞಾನದ ಹಿಂದಿನ ಸತ್ಯವನ್ನು ಗ್ರಹಿಸಿ ಧೈರ್ಯದಿಂದ ಲಸಿಕೆಯನ್ನು ಸ್ವೀಕರಿಸಿದರೋ ಅವರು ತಮ್ಮ ಪ್ರಾಣವನ್ನು ಉಳಿಸಿಕೊಂಡರು ಮತ್ತು ಜಗತ್ತಿನಾದ್ಯಂತ ಕೋಟ್ಯಂತರ ಜೀವಗಳನ್ನು ಉಳಿಸಲು ಕಾರಣರಾದರು. ಪ್ರಿಯರೇ, ಇಂದಿನ ಶುಭ ಸಂದೇಶ ಭಾಗವು ಬಿತ್ತುವವನ ಸಾಮೆತೆಯ ಅರ್ಥವನ್ನು ವಿವರಿಸುತ್ತದೆ. ಇದು ದೇವರ ವಾಕ್ಯವನ್ನು ನಮ್ಮ ಹೃದಯಗಳು ಹೇಗೆ ಸ್ವೀಕರಿಸುತ್ತವೆ ಮತ್ತು ಅದಕ್ಕೆ ಹೇಗೆ ಸ್ಪಂದಿಸುತ್ತವೆ ಎಂಬುದರ ಕುರಿತಾಗಿದೆ. ಯೇಸು ಸ್ವಾಮಿ ದೇವರ ವಾಕ್ಯವನ್ನು ಬೀಜಕ್ಕೂ ಮನುಷ್ಯರ ಹೃದಯಗಳನ್ನು 4 ವಿಧದ ನೆಲಕ್ಕೂ ಹೋಲಿಸಿದ್ದಾರೆ. ಮೊದಲನೆಯದಾಗಿ ಕಾಲ್ದಾರಿ ಅಂದರೆ ಗ್ರಹಿಸದ ಹೃದಯ. ದೇವರ ವಾಕ್ಯವನ್ನು ಕೇಳಿದರೂ ನಿರ್ಲಕ್ಷಿಸುವವರ ಹೃದಯವಿದು. ಸೈತಾನನು ಅಂದರೆ ಕೇಡಿಗನು ಬಂದು ಆ ವಾಕ್ಯವನ್ನು ತಕ್ಷಣ ಅಪಹರಿಸುತ್ತಾನೆ. ಇನ್ನು ಎರಡನೆಯ ನೆಲ ಕಲ್ಲು ನೆಲ, ಬೇರಿಲ್ಲದ ಹೃದಯ. ಆರಂಭದಲ್ಲಿ ದೇವರ ವಾಕ್ಯವನ್ನು ಸಂತೋಷದಿಂದ ಒಪ್ಪಿಕೊಂಡರೂ ಕಷ್ಟಗಳು ಅಥವಾ ವಿರೋಧಗಳು ಬಂದ ತಕ್ಷಣ ವಿಶ್ವಾಸವನ್ನು ಅಥವಾ ನಂಬಿಕೆಯನ್ನು ಕಳೆದುಕೊಳ್ಳುವ ಒಂದು ಆಳವಿಲ್ಲದ ಮನಸ್ಥಿತಿ, ಒಂದು ಶಾಲೋ ಮನಸ್ಥಿತಿ ಎಂದು ಹೇಳಬಹುದು. ಇನ್ನು ಮೂರನೇದಾಗಿ ಮುಳ್ಳು ಪೊದೆ ಅಂದರೆ ವ್ಯಾಮೋಹದ ಹೃದಯ. ಲೋಕದ ಚಿಂತೆಗಳು, ಹಣದ ಆಸೆ ಮತ್ತು ಐಷಾರಾಮಿ ಜೀವನದ ವ್ಯಾಮೋಹಗಳು ದೇವರ ವಾಕ್ಯವನ್ನು ಬೆಳೆಸಲು ಬಿಡದೆ ಉಸಿರುಗಟ್ಟಿಸಿಬಿಡುತ್ತದೆ. ಇನ್ನು ಕೊನೆಯದಾಗಿ ಹದವಾದ ಭೂಮಿ ಅಂದರೆ ಫಲಪ್ರದ ಹೃದಯ. ದೇವರ ವಾಕ್ಯವನ್ನು ಕೇಳಿ ಅದನ್ನು ಆಳವಾಗಿ ಗ್ರಹಿಸಿ ಜೀವನದಲ್ಲಿ ಅಳವಡಿಸಿಕೊಂಡು 100ರಷ್ಟು ಫಲ ಕೊಡುವ ಉತ್ತಮ ಮನಸ್ಸು. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ನಮ್ಮ ಜೀವನದಲ್ಲಿ ಹೇಗೆ ಜೀವಿಸುವುದು? ಮೊದಲನೇದಾಗಿ ಪ್ರಾಪಂಚಿಕ ಚಿಂತೆ ಮತ್ತು ಮೊಬೈಲ್ ಡಿಜಿಟಲ್ ವ್ಯಾಮೋಹಗಳಿಂದ ದೂರವಿರುವುದು. ಇಂದಿನ ಆಧುನಿಕ ಜಗತ್ತಿನಲ್ಲಿ ಮುಳ್ಳು ಪೊದೆಗಳು ಎಂದರೆ ನಮ್ಮನ್ನು ಆವರಿಸಿರುವ ಅತಿಯಾದ ಸೋಷಿಯಲ್ ಮೀಡಿಯಾ ಅಡಿಕ್ಷನ್, ಹಣದ ಹಿಂದೆ ಬೀಳುವ ಗೀಳು ಮತ್ತು ಮಾನಸಿಕ ಒತ್ತಡಗಳು. ನಾವು ಪ್ರತಿದಿನ ದೇವರ ವಾಕ್ಯಕ್ಕೆ ಅಥವಾ ಪ್ರಾರ್ಥನೆಗೆ ಕನಿಷ್ಠ 15 ನಿಮಿಷಗಳ ನಿಶ್ಚಿಂತತೆಯ ಸಮಯವನ್ನು ಮೀಸಲಿಟ್ಟು ಹೃದಯದ ಮುಳ್ಳುಗಳನ್ನು ಸ್ವಚ್ಛಗೊಳಿಸಿಕೊಳ್ಳಬೇಕು. ಇನ್ನು ಎರಡನೆಯದಾಗಿ ಕಷ್ಟದ ಸಮಯದಲ್ಲಿ ವಿಶ್ವಾಸದಲ್ಲಿ ಸ್ಥಿರವಾಗಿರುವುದು. ಪ್ರಿಯರೇ, ಕಲ್ಲು ನೆಲದ ಮನುಷ್ಯನಂತೆ
ಕೇವಲ ಒಳ್ಳೆಯ ದಿನಗಳಲ್ಲಿ ಮಾತ್ರ ದೇವರಿಗೆ ಧನ್ಯವಾದ ಹೇಳಿ ಬದುಕಿನಲ್ಲಿ ಸಣ್ಣ ಕಷ್ಟ ಅಥವಾ ನಷ್ಟ ಬಂದ ತಕ್ಷಣ ದೇವರನ್ನು ದೂಷಿಸುವುದನ್ನು ನಿಲ್ಲಿಸಬೇಕು. ಕಷ್ಟಗಳು ಬಂದಾಗ ದೇವರ ವಾಕ್ಯವನ್ನು ನೆನಪಿಸಿಕೊಂಡು ಧೈರ್ಯದಿಂದ ಮುನ್ನಡೆಯುವುದೇ ಹದವಾದ ಭೂಮಿಯ ಲಕ್ಷಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೀಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.